ದಾಂಡೇಲಿಯಲ್ಲಿ ರಸ್ತೆಯ ಹೊಂಡದಲ್ಲಿ ಸಿಲುಕಿದ ಹೊಸ ಕಾರು. 24x7 ನೀರು ಯೋಜನೆ ಕಾಮಗಾರಿಗಾಗಿ ವಿರುದ್ಧ ಜನರ ಆಕ್ರೋಶ. ನಗರದ ಹಳೆ ದಾಂಡೇಲಿಯ ಡಿವೈಎಸ್ಪಿ ಕಚೇರಿ ಸಮೀಪದ ರಸ್ತೆಯಲ್ಲಿ ಗುರುವಾರ ಮಧ್ಯಾಹ್ನ ಸುಮಾರು 2 ಗಂಟೆ ವೇಳೆಗೆ ರಸ್ತೆಯ ಹೊಂಡದಲ್ಲಿ ಹೊಸ ಕಾರೊಂದು ಸಿಲುಕಿದ ಘಟನೆ ನಡೆದಿದೆ. ನಿರಂತರ ನೀರಿನ ಸರಬರಾಜು ಸಂಪರ್ಕ ಕಾಮಗಾರಿಗಾಗಿ ಅಗೆದ ಹೊಂಡವನ್ನು ಸರಿಯಾಗಿ ಮುಚ್ಚದೆ ಇರುವ ಕಾರಣಕ್ಕೆ ರಸ್ತೆ ದಾಟುವ ವೇಳೆ ಕಾರಿನ ಚಕ್ರಗಳು ಹೊಂಡದಲ್ಲಿ ಸಿಲುಕಿಕೊಂಡಿವೆ. ಪರಿಣಾಮವಾಗಿ ಕಾರಿನ ಕೆಳಭಾಗಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಕಾರಿನ ಮಾಲೀಕರಾದ ಶಹನವಾಜ್ ಶೇಖ್ ಅವರು ಈ ರಸ್ತೆ ತೋಡುವಾಗ ಅಗತ್ಯವಾದ ಬ್ಯಾರಿಕೇಡ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಹಲವು ಬಾರಿ ಕಾಂಟ್ರಾಕ್ಟರ್ಗೆ ಮನವಿ ಮಾಡಿದ್ದರು. ಯಾವುದೇ ಕ್ರಮ ಕೈಗೊಳ್ಳಲಾಗಲಿಲ್ಲ ಎಂದು ಆರೋಪಿಸಿದ್ದಾರೆ. ಪ್ರದೇಶದಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಕುರಿತು ಮುಂಚೆ ಎಚ್ಚರಿಕೆ ನೀಡಿದ್ದಾಗಿ ತಿಳಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ 24x7 ನೀರು ಸರಬರಾಜು ಯೋಜನೆಯಡಿ ರಸ್ತೆ 2 ಬದಿಗಳಲ್ಲಿ ಗುಂಡಿಗಳನ್ನು ತೋಡಲಾಗುತ್ತಿತ್ತು. ಕಾಮಗಾರಿ ಮುಗಿದ ಬಳಿಕ ಅದನ್ನು ಸರಿಯಾಗಿ ಮುಚ್ಚದೇ ಇರುವುದರಿಂದ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗಿದೆ. ಇದರಿಂದ ಸಣ್ಣ ಪುಟ್ಟ ಅಪಘಾತಗಳು ಹೆಚ್ಚಾಗುತ್ತಿದ್ದು ವಾಹನಗಳು ಹೊಂಡಗಳಲ್ಲಿ ಸಿಲುಕುವ ಘಟನೆಗಳು ಮರುಕಳಿಸುತ್ತಿವೆ. ಈ ರೀತಿಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ಆಟ ಆಡುವ ಸಂದರ್ಭದಲ್ಲಿ ಇಂತಹ ಹೊಂಡಗಳಲ್ಲಿ ಬಿದ್ದು ಗಾಯಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ರಸ್ತೆಯ ಗುಂಡಿಗಳನ್ನು ರಿಪೇರಿ ಮಾಡಿ ಅಗತ್ಯ ಸುರಕ್ಷತೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. 15 दिन से बोलते आ रहा मेरे को यहाँ पूरा बैरिकेड लगाओ नहीं तो रोड ब्लॉक करो। मेरे को 15 दिन से बोलते आ रहा हूँ। अभी 2 बार गाड़ी वहाँ भी नीचे खड्डे में जाते थे बच्चियों, पूरे रोड भी बंद है। क्या हुआ था? सुप्रदा वाले 24x7 नल का जो काम कर रहे हैं उनको 15 दिन पीछे से बोलते आ रहे हैं, मैं रोड ब्लॉक करो और तुम्हारा काम करो। ये रोड ब्लॉक नहीं कर रहे, बैरिकेड्स नहीं लगा रहे, कुछ भी नहीं लगा रहे। इनको 100 बार बोला मैं, खड्डे बहुत सारे हो रहे हैं यहाँ पर, गाड़ी बहुत 2-3 बार अटकते बच गया हमारा। लेकिन इस बार मेरा नया गाड़ी 1 मंथ का भी नहीं है, इनकी वजह से ये गड्ढे में गिर गया है। गाड़ी का तो नुकसान हुआ ही हुआ है। साथ में अगर ये यहाँ पर कोई सुपरवाइज़र नहीं है, ना इनका लेबर है, ना कोई भी नहीं है, खड्डा मारे और निकल गए। पूरा रोड यहाँ से लेके डीवाईएसपी ऑफिस तक, यहाँ से लेके कन्नड़ा स्कूल तक पूरा रोड ऐसे ही है। अभी इसका जो है इसका रिस्पॉन्सिबिलिटी है, देखो सुप्रदा वाले 24x7 सीएमसी वाले है कौन है, इसका जरा देख के जो भी है इसका पेनल्टी जो भी है इसका दे दो, जो भी है मेरी गाड़ी का काम भी करके दे दो। यहाँ बच्चे भी खेलते रहे और छोटे छोटे बच्चे भी हैं यहाँ पर खेलने वाले। कल को कुछ हो गया बच्चों का तो उसका देखने वाले कौन है? इनको 100 बार बोले तो ये लोग समझने वाले तो है नहीं है। इनका कौन सा क्या है, थोड़ा आके जो सीएमसी वाले कमिश्नर सर आके थोड़ा देख लो इनको क्या है बोल के। ಸರ್ ಸ್ವಲ್ಪ ಅವ್ರಿಗೆ ಕೆಲಸ ಮಾಡೋ ಸಮಯದಲ್ಲಿ ಏನಾದರೂ ಅವ್ರಿಗೆ ಬ್ಯಾರಿಕೇಡ್ ಹಾಕಿ ಅಂತ ಪ್ರಗತಿ ಪರ ಕೆಲಸ ಮಾಡ್ತಾಯಿದೆ ಅಂತೇಳಿ ನಾವು ಖುಷಿ ಇದ್ದೀವಿ, ಮಾಡಂತ ಹೇಳೀವಿ. ಈ ಕೆಲಸ ಮಾಡೋರು ಒಂದು ಕಡೆ ನಿಂತು ಸರಿಯಾದ ಕಾಮಗಾರಿನ ಮಾಡ್ತಾಯಿಲ್ಲ. ಇವತ್ತು ಇಲ್ಲಿರ್ತಾರೆ, ನಾಳೆ ಹಳ್ಳಿ ಹೋಗ್ತಾರೆ. ಇವರು ಯಾರು ಸಾಹೇಬರು ದೀಕ್ಷಿತ ಯಾರ ಗೊತ್ತಿಲ್ಲ, ಇವರಿಗೆ ಕಾರ್ಯವೈಖರಿ ಕಾರ್ಯ ಎಲ್ಲ ನಿರ್ವಹಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಡ್ಡಿದ ಮೇಲೆ ಒಂದು ಬೇಜ ಪ್ರಿಕಾಷನ್ ಮುಂಜಾಗ್ರತೆಯ ಕ್ರಮವಾಗಿ ಮುಂದುಗಡೆ ಒಂದು ಬ್ಯಾರಿಕೇಡ್ ಹಾಕಬೇಕು ಅಥವಾ ಒಂದು ಪಟ್ಟಿ ಕಟ್ಟಬೇಕು. ಅಂದರೆ ಯಾವುದೇ ಅನಾಹುತ ಆಗೋದಿಲ್ಲ. ಇವರು ಹರಡ್ತಾರೆ ಹೋಗ್ತಾರೆ. ಒಂದು ಮಗು ಬೀತಪ್ಪ, ಈಗ ಇವ್ರದ್ದು ಕಾರ್ ಆಗಿದೆ, ಈ ಕಾರಿಂದ ಏನು ಲಾಸ್ ಇದೆ ಯಾರು ಕೊಡ್ತಾರೆ ಅವ್ರಿಗೆ ಹೇಳ್ರಿ. ಈ ಥರ ಮಾಡಬಾರ್ದು. ಇದನ್ನು ನಿರ್ವಹಣೆ ಯಾರು ಮಾಡ್ತಾಯಿದ್ದಾರಲ್ಲ ಅವ ದೀಕ್ಷಿತ, ಅವ್ರು ಸರಿಯಾಗಿ ನೋಡಬೇಕು. ಅವ್ರು ನೋಡ್ತಾ ಇಲ್ಲ, ಅವ್ರಿಗೆ ಬರೋದೇ ಇಲ್ಲ. ಮತ್ತು ಅವ್ರದ್ದು ಯಾವ ಜನ ಇದ್ದಾರಲ್ಲ ಆ ಜನ ಸರಿಯಾಗಿ ವರ್ಕ್ ಮಾಡ್ತಾಯಿಲ್ಲ. ಯಾಕೆ ಹೇಳ್ರಿ, ಈಗ ನೋಡಿರಿ, ಈಗ ಇವತ್ತಿನ ತಾರೀಕು ಒಳಗೆ ಇವರು ಅಗದಿದ್ದಾರೆ, ಅಗದು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಯಾರು ಅಗದವರು ಅವ್ರು ಏನು ಮಾಡಿದ್ದಾರೆ, ಎಷ್ಟು ಅಗದಾರೆ, ಎಷ್ಟಿಷ್ಟು ಅದನ್ನು ಮುಚ್ಚಬೇಕು, ಅದು ಮಾಡಿಲ್ಲ. ಸುಮಾರು ಎಷ್ಟು ಕಡೆ ಈಗ ಟೋಟಲ್ ಎಲ್ಲ ಓಣಿನಿಂದ ಮಾಡಿದಾರಲ್ಲ ಈಗ ದಾಂಡೇಲಿ ಸರ್, ನಾರ್ತ್ ಈಸ್ಟ್ ಪೂರ್ತಿ ಹಳೆ ದಾಂಡೇಲಿ. ಇವರು ಸುಪ್ರದಾ ಮಾಡ್ತಾ ಇರೋದು ಪೂರ್ತಿ ಹಳೆ ದಾಂಡೇಲಿ ಸಂಪೂರ್ಣ 6 ವಾರ್ಡ್ ಇದೆ. ಇಲ್ಲಿ 6 ವಾರ್ಡ್ ಇದೇ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಬೈಲ್ಪಾರ ಪಟೇಲ್ ನಗರ ಎಲ್ಲ ಹಿಡ್ಕೊಂಡು ಇಲ್ಲ ಈಗ ಇದೇ ರೀತಿ ಮಾಡ್ತಾಯಿದ್ದಾರೆ. ಒಂದು ಕಡೆ ಇವರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಸರಿಯಾದ ನಿರ್ವಹಣೆ ಇಲ್ಲ ಮತ್ತು ಸರಿಯಾದ ಸ್ಪರ್ಧೆ ಇಲ್ಲ. ಮತ್ತು ಏನು ಮಾಡ್ತಾಯಿದ್ದಾರೆ, ಅವ್ರ ಮೇಲೆ ಯಾರೂ ಇಲ್ಲ, ಇಲ್ಲಿ ಯಾರೋ ಆಗಿದ್ದಾರೆ.